ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ಯಾಕೆ? ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿದ್ಯಾಕಾಗಾದ್ರೆ? ಹೆಂಗಸರಿಗೆ ಹೊಡೆಯೋದಕ್ಕೆ ಏನ್ ಅಧಿಕಾರ ಇದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಅವರ ದಬ್ಬಾಳಿಕೆಯನ್ನ ಖಂಡಿಸಿ ರಾಹುಲ್ ಗಾಂಧಿ ಅವರು ಪ್ರತಿಭಟನೆಯನ್ನ ಮಾಡಿದ್ರು. ಸರಿಯಾಗಿ ಚರ್ಚೆ ಮಾಡಿದ್ರೆ ಪ್ರತಿಭಟನೆ ನಡೀತಾ ಇರಲಿಲ್ಲ. 30 ಮಕ್ಕಳು ಸತ್ತಿದ್ದಕ್ಕೆ ಯಾರು ಕಾರಣ? ಮೋದಿ ಅವರು ಉತ್ತರವನ್ನ ಕೊಡ್ಲಿ. ಮಾಜಿ ಸಚಿವ ಮಧು ಬಂಗಾರಪ್ಪ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇನ್ನು ಒಂದ್ ಕಡೆ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ನಿನ್ನೆ ಲಾಠಿ ಚಾರ್ಜ್ ಅನ್ನ ಮಾಡಿದ್ಯಾಕಾಗಾದ್ರೆ? ಹೆಂಗಸರಿಗೆ ಹೊಡೆಯೋದಕ್ಕೆ ಏನ್ ಅಧಿಕಾರವಿದೆ ಅಂತ ಹೇಳಿ ಮಧು ಬಂಗಾರಪ್ಪನವರು ಪ್ರಶ್ನೆ ಮಾಡಿದ್ದಾರೆ. ಯಾವ ರೀತಿ ಪೊಲೀಸರು ಗಂಡಸರು ಪೊಲೀಸರು ಹೆಣ್ಣು ಮಕ್ಕಳಿಗೆ ಹೊಡೆದಿರೋದು, 10-11 ವರ್ಷ ಮಕ್ಕಳಿಗೆ ಕಪಾಳಕ್ಕೆ ಹೊಡೆದಿರೋದು, ಅವರಿಗೆ ಯಾವ ರೀತಿ ಬಟ್ಟೆಯನ್ನು ಹಿಂದೆ ಹರಿದಿರ್ತಕ್ಕಂಥದ್ದು, ಇದೆಲ್ಲದೂ ಕೂಡ ಈಗ ತೋರಿಸ್ತಾ ಇದ್ದಾರೆ. ಹಾಗಾದ್ರೆ ಇದು ಸರಿ ಅಂತೀರಾ? ಇದು ಹೆಡ್ಲೈನ್ಸ್. ಈಗ ಅಲ್ಲಿ ರಾಹುಲ್ ಗಾಂಧಿಯವರಿದ್ರ, ಅಲ್ಲಿದ್ದು ಈ ದೇಶದ ಭವಿಷ್ಯದ ಮಕ್ಕಳು ಅವರ ಭವಿಷ್ಯಕ್ಕೆ ಉತ್ತರವನ್ನು ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಅನ್ಯಾಯ ಆಗಬೇಕಾದ್ರೆ ಅವರು ಹೋರಾಟವನ್ನು ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಹಕ್ಕನ್ನು ಕೊಟ್ಟಿದ್ದಾರೆ. ಆ ಹಕ್ಕಿಗೋಸ್ಕರ ಹೋಗಿದ್ದಾರೆ. ಅವರು ಭಾಳ ಪೀಸ್ಫುಲ್ ಆಗಿದ್ದಾರೆ. ಇದನ್ನು ಪೊಲೀಸ್ ಅವರೇ ಸೆಂಟ್ರಲ್ ಗೌರ್ಮೆಂಟ್ ಅವ್ರದ್ದು ಇಟ್ಕೊಂಡು ಪ್ಲ್ಯಾನ್ ಮಾಡಿದ್ದಾರೆ. ಆಮೇಲೆ ಹಿಂದಿನ ದಿವಸನೂ ಕೂಡ ಅವರೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಇಲ್ಲೊಂದು ಲಾರಿ ಇದೆ, ಈ ಲಾರಿಯಲ್ಲಿ ಕಲ್ಲುಗಳಿದ್ದಾವೆ, ಇಲ್ಲೆಲ್ಲ ಈ ಕಡೆಗೆ ಎಲ್ಲೆಲ್ಲಿ ಜನರು ಬರ್ತಾರೆ ಅದೆಲ್ಲದೂ ಕೂಡ ಮಾಡಿದ್ದಾರೆ. ಹಾಗಾದ್ರೆ ಇದನ್ನು ಯಾರು ಪ್ಲ್ಯಾನ್ ಮಾಡಿದ್ದಾರೆ? ಇದು ಏನು ಅಂದರೆ ಇವರು ಹೋರಾಟ ಮಾಡ್ತಾ ಇದ್ದಾರೆ. ಏನು ಮಾಡಬೇಕು? ಸೆಂಟ್ರಲ್ ಗೌರ್ಮೆಂಟ್ ಅವರು ಅವ್ರ ಜೊತೆಗೆ ಒಂದು ಡೈಲಾಗ್ ಮಾಡಬೇಕು, ಮಾತಾಡಿಕೊಂಡು ಏನು ಅಂತ ಹೇಳಬೇಕು. ಆಗುತ್ತೆ, ಇಲ್ಲ ಅವ್ರ ಆಫೀಸರ್ಸ್ನ ಕಳಿಸೋ, ಇಲ್ಲ ನೆಕ್ಸ್ಟ್ ಮಿನಿಸ್ಟರ್ ಕಳಿಸೋ ಮಾಡಬೇಕಾಗತ್ತೆ. ಇವ್ರು ಕರೆಸ್ಕೊಂಡು 4 ತಾಸು ಕೂರಿಸಿ 2 ನಿಮಿಷದೊಳಗೆ ಮಾತಾಡಿ ವಾಪಸ್ ಕೊಟ್ಟು ಒಂದು ಫೋಟೋ ಹೊಡೆದ್ಬಿಟ್ರೆ ನಡ್ಡಾ ಅವ್ರ ಜೊತೆಗೆ ಇಡೀ ದೇಶ ಸೈಲೆಂಟ್ ಆಗಿಬಿಡುತ್ತಾ, ಅವ್ರ ಭವಿಷ್ಯ ಸರಿ ಆಗ್ಬಿಡುತ್ತಾ. 30 ಜನರು ಮಕ್ಕಳು ಸೂಸೈಡ್ ಮಾಡ್ಕೊಂಡ್ರಲ್ಲ ಈ ನೀಟಿನ ಇದೊಳಗೆ. ಹಾಗೆ ಧರ್ಮೇಂದ್ರ ಪ್ರಧಾನ್ ಅವರು ಇದಕ್ಕೆ ಲೆಕ್ಕ ಕೊಡಲ್ಲ ಅಂತ ಹೇಳಿದರೆ ನರೇಂದ್ರ ಮೋದಿ ಅವರು ಕೊಡಬೇಕು. ನರೇಂದ್ರ ಮೋದಿಯವರು BJP ಅವರು ಒಂದು ಟ್ವೀಟ್ ಮಾಡ್ತಾರೆ. ಏನಂತ ಹೇಳಿದರೆ ಅವರು ಒಂದೊಂದು ಬಾಡಿಯಲ್ಲಿ ಇರ್ತಕ್ಕಂಥ ಒಂದೊಂದು ಅಂಶನೂ ಕೂಡ ಈ ದೇಶದ ಯುವಕರಿಗಂತ. ಅದಕ್ಕೆ ನಿನ್ನೆ ಹೊಡೆದಿರೋದಾ? ನಿನ್ನೆ ಏನಂತ ಹೇಳಿದ್ದಾರೆ ಮಕ್ಕಳವರು? ಇದೇ ಬೆರಳಿಂದ ನಾನು ಮತ ಹಾಕಿದ್ದೆ, ಇದೇ ಬೆರಳನ್ನ ಈ BJP ಸರ್ಕಾರದವರು ಮುರಿದಿದ್ದಾರೆ ಅಂತ ಹೇಳಿ ಅಲ್ಲಿಗೆ ಏನು ಮೆಸೇಜನ್ನು ಕೊಡ್ತಾ ಇದ್ದಾರೆ? ಯಾವ ರೀತಿ ಪೊಲೀಸ್ ದೆಹಲಿಯಲ್ಲಿ ಗರಿಗೆದರಿದ ಕ್ಯಾಬಿನೆಟ್ ಕಸರತ್ತು. ಇನ್ನು ದೆಹಲಿಯಲ್ಲಿಯೂ ಕೂಡ ಕ್ಯಾಬಿನೆಟ್ ಕಸರತ್ತು ಮುಂದುವರೆದಿದೆ. ಇನ್ನು ದೆಹಲಿಯಲ್ಲಿ ಗರಿಗೆದರಿದ ಕ್ಯಾಬಿನೆಟ್ ಕಸರತ್ತು. ಸಚಿವ ಸ್ಥಾನಕ್ಕಾಗಿ ಆಕಾಂಕ್ಷಿಗಳಿಂದ ಬಿಗಿಪಟ್ಟು. ಸಿದ್ದರಾಮಯ್ಯ ಬಳಿ ಆಕಾಂಕ್ಷಿಗಳಿಂದ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಇನ್ನು ದೆಹಲಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಜೊತೆ ಸಚಿವ ಆಕಾಂಕ್ಷಿಗಳು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಅದರಿಂದ ಸಿದ್ದು ಭೇಟಿ ಮಾಡಿರೋ ಸಚಿವ ಆಕಾಂಕ್ಷಿಗಳು. ಇನ್ನು ದೆಹಲಿಯಲ್ಲಿ ಮತ್ತೆ ಕ್ಯಾಬಿನೆಟ್ ಕಸರತ್ತು ಈಗ ಮುಂದುವರೆದಿದೆ. ಸಂಪುಟ ವಿಸ್ತರಣೆಯ ಕುರಿತು ಹೈಕಮಾಂಡ್ ನಾಯಕರ ಜೊತೆ ಇಂದು ಮತ್ತೆ ಚರ್ಚೆ ಸಾಧ್ಯತೆ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ರಾಜಕೀಯ ಚಟುವಟಿಕೆ ಈಗ ಗರಿಗೆದರಿರುವಂತದ್ದು. ದೆಹಲಿಯಲ್ಲಿ ಸಿದ್ದರಾಮಯ್ಯನವರ ಜೊತೆ ಸಚಿವ ಆಕಾಂಕ್ಷಿಗಳು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಇನ್ನು ಸಚಿವ ಆಕಾಂಕ್ಷಿಗಳ ಜೊತೆ ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ ಅನ್ನ ಮಾಡಿದ್ದಾರೆ. ಹೈಕಮಾಂಡ್ ಜೊತೆ ಇಂದು ಕ್ಯಾಬಿನೆಟ್ ಮೀಟಿಂಗ್ ಸಾಧ್ಯತೆ ಇದೆ. ಆದ್ರಿಂದ ಸಿದ್ದು ಭೇಟಿ ಮಾಡಿರೋ ಸಚಿವ ಆಕಾಂಕ್ಷಿಗಳು. ಇನ್ನು ಒಂದ್ ಕಡೆ ಈಗಾಗಲೇ ಕ್ಯಾಬಿನೆಟ್ ಕಸರತ್ತು ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ.